ಈ ಬಾರಿಯ ಗಣರಾಜ್ಯೋತ್ಸವದ ಅಂಗವಾಗಿ ಕರ್ತವ್ಯ ಪಥದಲ್ಲಿ ನಡೆಯಲಿರುವ ಪರೇಡ್ ಮತ್ತು ಕೆಂಪುಕೋಟೆಯ ಭಾರತ ಪರ್ವತದಲ್ಲಿ ವಿವಿಧ ಇಲಾಖೆಯು ವಿಶೇಷ ಸ್ತಬ್ಧಚಿತ್ರಗಳನ್ನು ಪ್ರದರ್ಶಿಸಲಿವೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಭಾರತದ ಸೇನಾ ಶಕ್ತಿಯನ್ನು ಜಗತ್ತಿಗೆ ಪರಿಚಯಿಸಲಿದೆ. ಇದೇ ಮೊದಲ ಬಾರಿಗೆ ಭಾರತವು ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ದೂರಗಾಮಿ ವಿಮಾನ ವಿರೋಧಿ ಹೈಪರ್ಸಾನಿಕ್ ಕ್ಷಿಪಣಿಯನ್ನು ಪ್ರದರ್ಶಿಸಲಿದೆ. ಇದು ಅತ್ಯಾಧುನಿಕ ಸೆನ್ಸಾರ್ ಮತ್ತು ಸ್ವದೇಶಿ ತಂತ್ರಜ್ಞಾನ ಹೊಂದಿರುವ ವಿಶಿಷ್ಟ ಕ್ಷಿಪಣಿಯಾಗಿದೆ. ಈ ವರ್ಷ ಡಿಆರ್ಡಿಒ ಸ್ತಬ್ಧಚಿತ್ರದ ವಿಷಯ ಯುದ್ಧ ಸಬ್ಮರೀನ್ಗಳಿಗಾಗಿ ನೌಕಾ ತಂತ್ರಜ್ಞಾನಗಳಾಗಿವೆ. ಈ ಸ್ತಬ್ಧಚಿತ್ರವು ಕೆಂಪುಕೋಟೆಯಲ್ಲಿ ನಡೆಯಲಿರುವ ಭಾರತ ಪರ್ವದಲ್ಲಿ ಈ ತಿಂಗಳ 31ರವರೆಗೆ ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಿರಲಿದೆ. ರಾಷ್ಟ್ರೀಯ ಭದ್ರತೆಯಲ್ಲಿ ಭಾರತವು ಹೇಗೆ ಸ್ವಾವಲಂಬಿಯಾಗುತ್ತಿದೆ ಮತ್ತು ತಂತ್ರಜ್ಞಾನದಲ್ಲಿ ಎಷ್ಟು ಮುಂದುವರೆದಿದೆ ಎಂಬುದನ್ನು ಈ ಪ್ರದರ್ಶನಗಳು ಸಾರಲಿವೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ನಡುವೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಭಾರತದ ಭವ್ಯ ಕಥಾ ಪರಂಪರೆಯನ್ನು ಬಿಂಬಿಸುವ ವಿಶೇಷ ಸ್ತಬ್ಧಚಿತ್ರವನ್ನು ಪ್ರದರ್ಶಿಸಲಿದೆ. ಶ್ರುತಿ ಕೃತಿ ದೃಷ್ಟಿ ಎಂಬ ಹೆಸರಿನ ಈ ಸ್ತಬ್ಧಚಿತ್ರವು ಪುರಾತನ ಕಾಲದಿಂದ ಇಂದಿನ ಡಿಜಿಟಲ್ ಯುಗದವರೆಗೆ ಭಾರತವು ಸಂವಹನ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ನಡೆದು ಬಂದ ಹಾದಿಯನ್ನು ಚಿತ್ರಿಸಲಿದೆ. ಶ್ರುತಿ ಭಾರತದ ಪ್ರಾಚೀನ ಜ್ಞಾನದ ಹರಿವನ್ನು ಪ್ರತಿನಿಧಿಸುತ್ತದೆ. ಅಶ್ವತ್ಥ ಮರದ ಕೆಳಗೆ ಗುರುಗಳು ಶಿಷ್ಯರಿಗೆ ಮೌಖಿಕವಾಗಿ ಜ್ಞಾನ ಬೋಧಿಸುತ್ತಿರುವುದು ಮತ್ತು ವಿಶ್ವದ ಮೂಲ ಧ್ವನಿಯಾದ ಓಂಕಾರದ ಪ್ರತಿಧ್ವನಿಯನ್ನು ಬಿಂಬಿಸುವ ಧ್ವನಿ ತರಂಗಗಳ ವಿನ್ಯಾಸ ಇದರಲ್ಲಿದೆ. ಕೃತಿಯು ಕಥೆಗಳು ಬರಹದ ರೂಪ ಪಡೆದ ಹಂತವನ್ನು ಇದು ತೋರಿಸುತ್ತದೆ. ಗಣಪತಿಯು ಮಹಾಭಾರತವನ್ನು ಬರೆಯುತ್ತಿರುವ ದೃಶ್ಯ, ಹಳೆಯ ಹಸ್ತಪ್ರತಿಗಳು ಮತ್ತು ವಿವಿಧ ಪಾರದರ್ಶಕ ಕಲೆಗಳ ಮೂಲಕ ಭಾರತದ ಭೌತಿಕ ಪರಂಪರೆಯನ್ನು ಇಲ್ಲಿ ಚಿತ್ರಿಸಲಾಗಿದೆ. ದೃಷ್ಟಿಯು ಮುದ್ರಣ ಮಾಧ್ಯಮ, ಸಿನಿಮಾ, ಟೆಲಿವಿಷನ್ ಮತ್ತು ಇಂದಿನ ಡಿಜಿಟಲ್ ವೇದಿಕೆಗಳವರೆಗಿನ ವಿಕಾಸವನ್ನು ಸಾರುತ್ತದೆ. ಹಳೆಯ ಕ್ಯಾಮೆರಾಗಳು, ಫಿಲ್ಮ್ ರೀಲ್ಗಳು, ಉಪಗ್ರಹಗಳು ಮತ್ತು ದಿನಪತ್ರಿಕೆಗಳ ಚಿತ್ರಣಗಳ ಮೂಲಕ ಭಾರತದ ಸಾಂಸ್ಕೃತಿಕ ಗುರುತನ್ನು ರೂಪಿಸಿದ ಕಲೆ ಮತ್ತು ತಂತ್ರಜ್ಞಾನಕ್ಕೆ ಗೌರವ ಸಲ್ಲಿಸಲಾಗಿದೆ.